ಬರ್ತಾರಲ್ಲ ಸುಮ್ಮದಾಗಿದ್ದೇನೆ. ಎಲ್ಲ ಒಟ್ಟಿಗೆ Who can't understand Kannada? 1, 2, 3. No problem. Learn Kannada as soon as possible. The patient will have a problem now. ನನಗೆ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಫೋರ್ಟಿಸ್ ಹಾಸ್ಪಿಟಲ್ನ ಮತ್ತು ಅದರ ಟೀಮ್ ಆ್ಯಂಡ್ ಡಾಕ್ಟರ್ಸ್ ಮೆಂಬರ್ಸ್ ಆ್ಯಂಡ್ ಟೀಮ್ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಕ್ಷೇತ್ರದಲ್ಲಿ ದೇಶದಲ್ಲೇ ಅಲ್ಲ ವಿಶ್ವದಲ್ಲೇ ಬಹಳಷ್ಟು ಇವತ್ತು ಸಂಬಂಧಪಟ್ಟ ಪೇಷಂಟ್ಗಳು ಕರ್ನಾಟಕದಲ್ಲಿ ಬಂದು ಆರೋಗ್ಯ ಪಡೆಯುವಂಥ ಇಚ್ಛೆ ಮತ್ತು ಆಸಕ್ತಿ ವ್ಯಕ್ತಪಡಿಸಿ ಆ ಒಂದು ವಿಶ್ವಾಸ ಬರಬೇಕಾದ್ರೆ ಅದರಲ್ಲಿ ಫೋರ್ಟಿಸ್ ಸಂಸ್ಥೆಯವರ ಪಾಲು ಕೂಡ ಬಹಳಷ್ಟು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೊಂದು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಅತ್ಯಾಧುನಿಕವಾದ ತಂತ್ರಜ್ಞಾನ ಒಳಪಟ್ಟಂತೆ ಮತ್ತು ಅತ್ಯಂತ ಯಶಸ್ವಿ ಆದಂತಹ ಎಲ್ಲ ಏನು ಪ್ರೊಸೀಜರ್ ಮಾಡಿದ ಕಾರಣ ಇವತ್ತು ಜನಸಾಮಾನ್ಯರಿಗೆ ವಿಶ್ವಾಸ ಒಂದು ವ್ಯವಸ್ಥೆ ಇವತ್ತು ತಮ್ಮ ಆಸ್ಪತ್ರೆಗೂ ಇದೆ, ನಮ್ಮ ರಾಜ್ಯಕ್ಕೂ ಕೂಡ ಇದೆ. ಅದರಲ್ಲಿ ಕೂಡ ರೋಬೋಟಿಕ್ ಆ ಒಂದು ವ್ಯವಸ್ಥೆಯಲ್ಲಿ ತಾವಿವತ್ತು 3,000ಕ್ಕಿಂತಲೂ ಅಧಿಕ ಆ ಒಂದು ಪ್ರೊಸೀಜರ್ಸ್ ಅನ್ನು ಇವತ್ತು ಆಪರೇಷನ್ ಸೇವೆ ಮಾಡ್ತಿರೋದು ಅತ್ಯಂತ ಗಣನೀಯ ದೊಡ್ಡ ಮಟ್ಟದ ಸೇವೆ. ಅದು ಏನಂತ ಹೇಳಿದ್ರೆ ಇಷ್ಟೊಂದು ಸಣ್ಣ ಸಮಯದಲ್ಲಿ ಇಷ್ಟು ಜನ ಬಂದು ಈ ಒಂದು ತಾಂತ್ರಿಕ ಮತ್ತು ಆಧುನಿಕ ತಂತ್ರಜ್ಞಾನ ಒಳಪಟ್ಟಂತೆ ಆ ಒಂದು ವಿಶ್ವಾಸ ಮತ್ತು ಆ ಧೈರ್ಯ ಮತ್ತು ನಿಮ್ಮ ಜೊತೆ ವಿಶ್ವಾಸ ಇಟ್ಟುಕೊಂಡು ನಿಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ಪಡ್ಕೊಂಡಿದ್ರೆ ಅದೇ ಬಹುಶಃ ಈ ಪೇಷಂಟ್ಗಳು ನಿಮ್ಮ ಮಟ್ಟಲ್ಲಿ ಇಟ್ಟಂತ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಡಾಕ್ಟರ್ಸ್ ಮತ್ತು ಹಾಸ್ಪಿಟಲ್ ಅಥವಾ ಒಂದು ಡಾಕ್ಟರ್ ಅಥವಾ ಒಂದು ಪ್ರೊಫೆಷನ್ ಮಾತ್ರ ಅಲ್ಲ. ಡಾಕ್ಟರ್ಸ್ ಅಂತ ಹೇಳಿದ್ರೆ ನೀವು ಜನಸಾಮಾನ್ಯ ಒಂದು ಆಶಾ ಕಿರಣ. ನೋವಿನ ಸಂದರ್ಭದಲ್ಲಿ ನೀವೊಂದು ಜನರ ಮೇಲೆ ನಿಮಗೊಂದು ವಿಶ್ವಾಸ. ನಮ್ಮ ಕಷ್ಟ ಕಾಲದಲ್ಲಿ ಮತ್ತು ನೋವಿನ ಸಂದರ್ಭದಲ್ಲಿ ಆ ಪೇಷಂಟ್ ಮತ್ತು ಕುಟುಂಬದ ಜೊತೆ ಅವರು ಇರ್ತಾರೆ, ನಮ್ಮ ಕೊಟ್ಟ ನೋವನ್ನು ಕಡಿಮೆ ಮಾಡ್ತಾರೆ ಎಂಬ ವಿಶ್ವಾಸ ಮುಖಾಂತರ ತಮ್ಮಲ್ಲಿ ಆ ಒಂದು ಸೇವೆಗೆ ಮತ್ತು ಇವತ್ತು ಇರುವಂಥದ್ದು. ಆ ಸಂದರ್ಭದಲ್ಲಿ ತಾವೆಲ್ಲರೂ ಅತ್ಯಂತ ಪ್ರಾಮಾಣಿಕತನ ಕೆಲಸ ಮಾಡಿದ್ದೀರಿ. ಅದಕ್ಕಾಗಿ ನಾನು ನಮ್ಮ ವೈದ್ಯ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ಸರ್ಕಾರಿ ಡಾಕ್ಟರ್ಗಳಿಗೆ ನರ್ಸಸ್ಗೆಲ್ಲ ಸಮಸ್ಯೆ ಹೇಳಿದಾಗ ಹೇಳ್ತಾ ಇರ್ತೇನೆ, ಬೇರೆಯವರಿಗೆ ಕೆಲಸ ಮಾಡಿದರೆ ಸಂಬಳ ಮಾತ್ರ ಸಿಗ್ತದೆ, ಬೇರೆಯವ್ರಿಗೆ ಕೆಲಸ ಮಾಡಿದರೆ ಫೀಸ್ ಮತ್ತು ಸಂಬಳ ಮಾತ್ರ ಸಿಕ್ಕುವಂಥದ್ದು. ನೀವು ಮೆಡಿಕಲ್ ಫೀಲ್ಡ್ ಕೆಲಸ ಮಾಡಿದವರಿಗೆ ನಿಮ್ಮ ಸಂಬಳ ಫೀಸ್ ಜೊತೆಯಲ್ಲಿ ದೇವರ ಪುಣ್ಯ ಸಿಕ್ಕುವಂಥ ಕೆಲಸ ಇದ್ದರೆ ಅದು ನಿಮಗೆ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಡಾಕ್ಟರ್ ಪ್ರೊಫೆಷನ್ ನೋಬಲ್ ಪ್ರೊಫೆಷನ್ ಅಂತ ನಾವು ಯಾವ ಕೂಡ ಕರೆಯಲ್ಪಡುವಂಥದ್ದು. ಈಗಿನ ಒಂದು AI ಕಾಲದಲ್ಲಿ, ತಂತ್ರಜ್ಞಾನ ಕಾಲದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ದೇಶದಲ್ಲಿ ಬೇರೆ ಮುಂದೆ ಹೋಗುವಾಗ ಅದಕ್ಕೆ ಸರಿಸಮನಾಗಿ ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಫೋರ್ಟಿಸ್ ಅವರು ಇವತ್ತು ಮಾಡ್ತಿರೋದು. ಬಹುಶಃ ನಾವು ನಮ್ಮ ದೇಶ ರಾಜ್ಯ ಬೇರೆ ದೇಶಗಳಿಗೂ ಕೂಡ ಕಾಂಪಿಟೇಷನ್ ಕೊಡುವಂಥ ವ್ಯವಸ್ಥೆಗೆ ನಾವಿತ್ತು ಬಂದು ನಿಂತಿದ್ದೇವೆ. ತಾವೀಗ ಪ್ರಾರಂಭ ಮಾಡ್ತೀರಿ, ಅದನ್ನು ಬೇರೆ ಬೇರೆ ಆಸ್ಪತ್ರೆಯವರು, ಬೇರೆ ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ಅಳವಡಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಸೇವೆ ಮಾತ್ರ ಅಲ್ಲ, ವೈದ್ಯಕೀಯ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಸಂದೇಶ ಕೊಡುವಂಥದ್ದು, ಯಾವ ರೀತಿಯ ಒಂದು ಪ್ರೊಸೀಜರ್ ಮತ್ತು ಯಾವ ರೀತಿಯ ಚಿಕಿತ್ಸೆ ಕೊಡ್ಬೋದು ಅಂತೇಳಿ ವಿಶ್ವದ ಆ ಒಂದು ಆರೋಗ್ಯದ ಸೇವೆಗೆ ಸಂಬಂಧಪಟ್ಟಾಗೆ ಸರಿಸಮಾನವಾಗಿ ನಮ್ಮ ರಾಜ್ಯ ಮತ್ತು ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ಮ ಮಾರ್ಗದರ್ಶನ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರಲ್ಲಿ ಕೂಡ ವೈದ್ಯರಂತ ಹೇಳಿದ್ರೆ ದೇವರು ನಿಮಗೆ ವಿಶೇಷ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ. ಅವರೆಲ್ಲರ ರೀತಿ ಅಲ್ಲ, ನಾನು ಯಾವಾಗಲೂ ಹೇಳ್ತಿದ್ದೆ, ವೈದ್ಯರಿಗೆ ದೇವರು ವಿಶೇಷವಾದ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ. ಇದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾಕೆ ನನ್ನ ಕೂಡ ಡಾಕ್ಟರ್, ನನ್ನನ್ನು ಕೂಡ ಡಾಕ್ಟರ್ ಆಗ್ಬೇಕಂತ ಆಸಕ್ತಿ ಇತ್ತು. ನಾನು ಕೂಡ ಸೈನ್ಸ್ ತಗೊಂಡಿದ್ದೆ ಫಸ್ಟ್ ಇಯರಲ್ಲಿ. ನನಗೆ ಫಸ್ಟ್ ಇಯರ್ ಗೊತ್ತಾಯಿದ್ದು ಆಗೋಗುವ ಒಂದು ವಿಚಾರ ಅಲ್ಲ ಅಂತೇಳಿ. ನನಗೆ ಸೀಟು ಕೊಡುವಾಗಲೇ ಫಾದರ್ ಹೇಳಿದ್ರು, ಲಾರೆನ್ಸ್ ಪಿಂಟೋ ಫಾದರ್ ಇದ್ರು ಎಲೋಶಿಯಸ್ ಅಲ್ಲಿ. He told me, Kader, I'll give the seat, not because of your marks,
Because your dad has, ನನ್ನ ತಂದೆ ಶಾಸಕರಿದ್ರು, your dad has helped us, so I got obligation. For that, we'll give a seat for you. ಮತ್ತೆ 4 ಜನ ಇದ್ರು ನನ್ನ ಜೊತೆಯಲ್ಲಿ. But I'm telling you, you are digging your own grave ಅಂತ ಹೇಳಿದ್ರು. ಇಲ್ಲ ಫಾದರ್ ವಿಲ್ ಸ್ಟಡಿ ಆ್ಯಂಡ್ ವಿಲ್ ಕ್ಲಿಯರ್ ಅಂತ ಹೇಳಿದ್ರು ನಾವು. ನನ್ನ ಓಕೆ ದೆನ್ ಫಸ್ಟ್ ಆಗ ನಮಗೆ 3 ತಿಂಗಳ ಎಕ್ಸಾಮ್ ಇತ್ತು, ಒನ್ಸ್ ಇನ್ 3 months ಹೋದ ಎಕ್ಸಾಮ್, ಇಂಟರ್ನಲ್ ಎಕ್ಸಾಮ್ಸ್. ಓಕೆ ಫಸ್ಟ್ ಇಂಟರ್ನಲ್ಸ್ ಹೌ ಮೆನಿ ಮಾರ್ಕ್ಸ್ ಯು ವಿಲ್ ಟೇಕ್ ಅಂತ ಕೇಳಿದ್ರು. ನನ್ನ ಫ್ರೆಂಡ್ಸ್ ಬೇರೆ 3 ಜನ ಇದ್ದಾರಲ್ಲ, ಅವ್ರ ಹತ್ರ ಹೇಳಿದೆ ಯಾಕೆ ನಾವು ಜಾಸ್ತಿ ಹೇಳೋದು, ವಿಲ್ ಟೇಕ್ ಅಬೌಟ್ 60% ಫಾದರ್ ಅಂತ ಹೇಳಿದೆ. ಡೋಂಟ್ ಗೋ ಟು ಹೈ, ಟೇಕ್ 35%, ದ್ಯಾಟ್ ಇಸ್ ನನಗೆ ಆಯ್ತು ಅಂತ ಸೀಟು ಕೊಟ್ಟರು. ಕ್ಲಾಸ್ ಹೋದಾಗ ಗೊತ್ತಾಯಿತು ನಮಗಿದು ಥಿಯರಮ್ಸ್ ಇರಲಿ ಇದು ತಲೆಗೇನು ಅರ್ಥ ಆಗೋದೇ ಇಲ್ಲ. ನಮ್ಮ ಫ್ರೆಂಡ್ಸ್ಗೆ ನಾವು ಹೇಳಿದ್ವಿ ನಮ್ಗೆ ಆಗುವಂಥ ವಿಚಾರ ಎಲ್ಲ ಇದು ಅಂತ ಹೇಳಿ ಮತ್ತೆ ನಾನು 1 ವರ್ಷದ ವೇಸ್ಟ್ ಆಯಿತು. ಶಿಫ್ಟ್ ಮಾಡಿ ಲಾ ಕಾಲೇಜ್ BA ವರ್ಷ ನಾನು BA ನಾನು ಆರ್ಟ್ಸ್ ತಗೊಂಡು ಲಾ ಕಾಲೇಜಲ್ಲಿ ಮುಗಿಸಿ ನನ್ನ ಲಾ ಕಂಪ್ಲೀಟ್ ಮಾಡಿದ್ದೇನೆ. ಅದಕ್ಕೆ ಬಹಳ ವಿಷಯ ನಿಮ್ಮ ದೇವ್ರ ನಮಗೆ ಒಂದು ವಿಶೇಷವಾದ ಬುದ್ಧಿಶಕ್ತಿ ಕೊಟ್ಟ ಕಾರಣವೇ ತಾವೆಲ್ಲ ಇವತ್ತು ಡಾಕ್ಟರ್ ಆಗಿ ಎಕ್ಸ್ಪರ್ಟ್ ಆಗಿ ತಾವಿವತ್ತು ಬಂದಿದ್ದೀರಿ. ಮತ್ತೆ ನನಗೆ ಡಾಕ್ಟರ್ ಆಗದಿದ್ರು ಕೂಡ ದೇವರು ನನ್ನನ್ನು ಡಾಕ್ಟರ್ಗಳ ಮಂತ್ರಿಯಾಗಿ ನಿಮ್ಮ ಹತ್ರ ಇವತ್ತು ಕಲಿಸಿದ್ದಾನೆ ಅಂತ ಹೇಳಿ ಅದಕ್ಕೆ ಯಾರ ಡೆಸ್ಟಿನಿಯಲ್ಲಿ ಹೋಗ್ತದೆ ಯಾರು ಕೂಡ ಹೇಳಿ ಗೊತ್ತು ಸಾಧ್ಯ ಇಲ್ಲ. ಅದಕ್ಕಾಗಿ ಎಲ್ಲ ವಿಚಾರಗಳು ನಿಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ಜನ ಇವತ್ತು ನಿಮ್ಮ ವಿಶ್ವಾಸ ಇದೆ, ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ನಿಮ್ಮ ಬಹಳಷ್ಟು ಅಗತ್ಯತೆ ಇದೆ. ನೀವು ಯುವ ವೈದ್ಯರು ಯಾವತ್ತು ಹೊಸತಾಗಿ ಬರ್ತಾರ ಅವ್ರಿಗೆ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹದ ವೈದ್ಯರು ತಾವೆಲ್ಲ ಹಿರಿಯ ವೈದ್ಯರು ಎಷ್ಟು ಇನ್ಸ್ಪಿರೇಷನ್ ಹೋದ ಹೆಂಗರ್ ಯಾರು ಫೀಲ್ಡ್ಗಳಿಗೆ ಬರ್ತಾರೆ ಅವ್ರಿಗೆ ದೊಡ್ಡ ಮಟ್ಟದ ಇನ್ಸ್ಪಿರೇಷನ್ ಆಗುವಂಥ ಒಂದು ವಿವಿಧವಾದ ಕೆಲಸ ನಿಮ್ಮಿಂದ ಆಗಲಿ. ನಾನು ಯಾವಾಗ ನನ್ನ ಮಿತ್ರರಿಗೆ ನಾನು ಹೇಳ್ತಾ ಇದ್ದೇನೆ, ರೊಬೋಟಿಕ್ನಲ್ಲಿ ಪ್ರಯೋಜನ ಅಂತೇಳಿ ಹಿಂದಿನ ಕಾಲದಲ್ಲಿ ರೊಬೋಟಿಕಲ್ಲಿ ಇರಲಿಲ್ಲ, ಉತ್ತಮವಾದ ವೈದ್ಯರು ಕೂಡ ಇದ್ರು. ಆವಾಗ ಏನಿದೆ, ಅವರ ಕೈ ದೊಡ್ಡದಿದೆ, ಕಣ್ಣು ಹತ್ರ ಸಂದಿದೆ, ಅದನ್ನು ಆಪರೇಷನ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಎಲ್ಲ ಕೂಡ ಕ್ರಿಟಿಕಲ್ ಕೇರ್ ಅಥವಾ ಎಲ್ಲ ರೀತಿಯಲ್ಲಿ ಕೂಡ ಅವರನ್ನು ಕೈಯನ್ನು ತಗೊಂಡು ಹೋಗಿ ಅದನ್ನು ಆಪರೇಷನ್ ಮಾಡ್ಲಿಕ್ಕೂ ಆಗುದಿಲ್ಲ. ಆ ಸಣ್ಣ ಸಣ್ಣ ವಿಚಾರ ಕಣ್ಣಲ್ಲಿ ನೋಡ್ಲಿಕ್ಕೆ ಕೂಡ ಆಗುದಿಲ್ಲ. ಈಗ ರೊಬೋಟಿಕ್ ಅಂದ್ರೆ ಏನು, ಕೈ ಸಣ್ಣದಾಗಿದೆ, ಕಣ್ಣು ದೊಡ್ಡದಾಗುವಂತ ವಿಚಾರ ಇವತ್ತು ಆಗಿದೆ. ಸೊ ರೊಬೋಟಿಕ್ ಯು ಕ್ಯಾನ್ ಟೇಕ್ ಯುವರ್ ಹ್ಯಾಂಡ್ ವೆರೆವರ್ ಯು ವಾಂಟ್ಸ್ ಅಂಡ್ ವಿತ್ ಮ್ಯಾಗ್ನಿಫೈಡ್ ನೋಡಿಕೊಂಡು ನೋಡೋದು ವಿಚಾರ ಕೂಡ ಇವತ್ತು ಆಧುನಿಕ ಟೆಕ್ನಾಲಜಿ ಇಂಪ್ರೂವ್ ಆದಾಗ ಇವತ್ತು ಅದು ಜನರಿಗೆ ಅದರ ಪ್ರಯೋಜನ ಕೂಡ ಇವತ್ತು ಅದೇ ರೊಬೋಟಿಕ್ ವ್ಯತ್ಯಾಸ ಇರುವುದು ಅಷ್ಟೇ. ಇದು ಮುಂಚೆ ಬಹಳ ಕಷ್ಟ ಇತ್ತು ಈಗ ಮಾಡ್ಲಿಕ್ಕೆ, ಇದು ಬಹಳ ಈಸಿಯಾಗಿ ಇವತ್ತು ಇಟ್ಸ್ ಹ್ಯಾಂಡ್ಸ್ ಕ್ಯಾನ್ ಗೋ ಎನಿವೇ, ಯಾವ ಪಾರ್ಟ್ ಆಫ್ ದ ಬಾಡಿ ಕೂಡ, ಅಂಡ್ ಮ್ಯಾಗ್ನಿಫೈಡ್ ಅಲ್ಲಿ ನೋಡ್ಲಿಕ್ಕೆ ಕೂಡ ಮಾಡ್ಲಿಕ್ಕೆ ಆ ಒಂದು ಈಸಿ ಆಗುವಂತ ವಿಚಾರ ಕೂಡ ಇವತ್ತು ಆಗುವಂತ. ದಟ್ ಇಸ್ ಅ ಡಿಫರೆನ್ಸ್ ಬಿಟ್ ಹ್ಯೂಮನ್ ನಮ್ಮ ಆಪರೇಷನ್ ಮತ್ತು ರೊಬೋಟಿಕ್ ಆಪರೇಷನ್ ಬಹಳ ಮೈನ್ಯೂಟ್ ಆಗಿ ಸ್ಪೆಸಿಫಿಕ್ ಆಗಿ ಕೂಡ ಯಶಸ್ವಿ ಆಗ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಓನ್ಲಿ ಯು ಬಿ ಗುಡ್ ಎಕ್ಸ್ಪರ್ಟ್, ಅದು ದೊಡ್ಡ ಮಟ್ಟ ಎಕ್ಸ್ಪರ್ಟ್ ಮತ್ತು ತಾಳ್ಮೆ ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ಇವತ್ತು ಬೇಕು. ಇನ್ನು ರೊಬೋಟಿಕ್ ಅಂತ ಹೇಳಿ ಅಲ್ಲಿ ಹೋದ ಕೈಗಾಡಿಗೆ ಇದೆ ಹೋಯ್ತು ಹೋದಂತ ಪರಿಸ್ಥಿತಿ, ಅದಕ್ಕೆ ಧೈರ್ಯ ಕೂಡ ನಿಮ್ಗೆಲ್ಲ ಕೂಡ ಇವತ್ತು ನಿಮ್ಮ ಫೀಲ್ಡ್ ಅಲ್ಲಿ ಇವತ್ತು ಬೇಕಾಗ್ತದೆ. ಈ ರೀತಿ ಎಲ್ಲ ಸೇವೆಗಳು ಜನರಿಗೆ ಬರುವಂತ ಅವಕಾಶ ಇವತ್ತು ಆಗಲಿ. ಜನ ಯಾರನ್ನು ಜಾಸ್ತಿ ನೆನಪಿಟ್ಟುಕೊಳ್ತಾರೆ ಅಂತ ಹೇಳಿದ್ರೆ, ಜನದ ಮಂತ್ರಿಗಳನ್ನ ಅಥವಾ ಶ್ರೀಮಂತರನ್ನ ಇನ್ನೊಬ್ಬರನ್ನ ಜಾಸ್ತಿ ನೆನಪಿಟ್ಕೊಳ್ಳೋದಿಲ್ಲ. ಪೀಪಲ್ ವಿಲ್ ರಿಮೆಂಬರ್ ಹೂ ಸೇವ್ ಲೈಫ್ಸ್. ಜನ ಯಾರು ಒಂದು ವಿಷಯದ ಅಂತ ಹೇಳಿದ್ರೆ ಜನನ ಜೀವನವನ್ನು ಉಳಿಸ್ತಾರ, ಅವರನ್ನು ಜಾಸ್ತಿ ಜನ ನೆನಪಿಟ್ಟುಕೊಳ್ತಾರೆ. ಅದಕ್ಕೆ ನಿಮ್ಮ ಪ್ರೊಫೆಷನ್ ಜನ ನಿಮ್ಮನ್ನು ಶಾಶ್ವತವಾಗಿ ನೆನಪಿಟ್ಟುಕೊಂಡು ನಿಮಗೆ ಪ್ರಾರ್ಥಿಸುವಂತಹ ದೊಡ್ಡ ಮಟ್ಟದ ಪ್ರೊಫೆಷನ್ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಫೋರ್ಟಿಸ್ ಸಂಸ್ಥೆಯವರ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ನಮ್ಮ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ತಾವೇನೋ ಸಹಕಾರ ಸಲಹೆ ಸೂಚನೆ, ನಾವೀಗ ಹೆಲ್ತ್ ಡಿಪಾರ್ಟ್ಮೆಂಟ್ನ ಮಿನಿಸ್ಟರ್ ಆಗಿರ್ಬೋದು, ಅದು ವೈದ್ಯಕೀಯ ಫೀಲ್ಡ್ ಆಗಿ ನಿಮ್ಮಷ್ಟು ಎಕ್ಸ್ಪರ್ಟ್ ಮತ್ತು ಬುದ್ಧಿ ನಮಗೆ ನಿಮ್ಮಷ್ಟು ಇಲ್ಲ. ನಿಮ್ಮಿಂದ ಸಲಹೆ ಸೂಚನೆ ಮಾರ್ಗದರ್ಶನ ಪಡೆದುಕೊಂಡು ಎಲ್ಲರೂ ಕ್ರೋಢೀಕರಿಸಿಕೊಂಡು ಒಂದು ಸಿಸ್ಟಮ್ ಆಗಿ ತಗೊಂಡು ಹೋಗೋದೇ ನಮ್ಮ ಇವತ್ತು ಮಂತ್ರಿಗಳ ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ. ಆ ಕೆಲಸವನ್ನು ನೀವೆಲ್ಲ ಸಲಹೆ ಸೂಚನೆ ಮಾರ್ಗದರ್ಶನ ಕೊಟ್ಟರೆ ಜನರ ಅಪೇಕ್ಷೆ ಏನಿದೆ ನೋಡಿಕೊಂಡು ಅದನ್ನು ಒಂದು ಸಿಸ್ಟಮ್ ಆಗಿ ತಗೊಂಡು ಹೋಗ್ಲಿಕ್ಕೆ ನನ್ನ ಎಲ್ಲ ರೀತಿಯ ಪ್ರಯತ್ನ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ನೀವು ಕೆಲಸ ಮಾಡೋ ಸಂದರ್ಭದಲ್ಲಿ ನಿಮ್ಗಿರುವಂಥ ಎಲ್ಲ ವಿಚಾರ ಸಂಬಂಧಪಟ್ಟಾಗೆ ನಮ್ಮ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ಕೊಡ್ತೇವೆ. ಅದು ಪ್ರೊಟೆಕ್ಷನ್ ಇರಲಿ, ಭದ್ರತೆ ಇರಲಿ, ಅದು ಏನೇನು ಸಮಸ್ಯೆ ಆದರೂ ಕೂಡ ನಮ್ಮ ಗೌರ್ಮೆಂಟ್ ಇರಲಿ, ನಾವು ಖಂಡಿತವಾಗಿ ಅದು ಕಾನೂನು ವ್ಯಾಪ್ತಿಯಲ್ಲಿ ನಿಮ್ಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೇವೆ. ನಿಮ್ಮ ಡಾಕ್ಟರ್ ನೀನು ಕುತ್ಕೋಬೇಕು, ಮಧ್ಯಕ್ಕೆ ಬಂದ್ಬಿಟ್ಟು ಕುತ್ಕೊಂಡು. Once again, sir, on behalf of Fortis Hospital, Mangalore, thank you for taking the time to be with us and for your inspiring words. We are deeply honored by your presence and extend our sincere gratitude for commemorating this milestone with us.
ಮುಂದೆ ನೋಡಿ ಮುಂದೆ. ನನ್ನ ಹೆಸರು ಡಾಕ್ಟರ್ ಮೋಹನ್ ಕೇಶವಮೂರ್ತಿ, ಪ್ರಿನ್ಸಿಪಲ್ ಡೈರೆಕ್ಟರ್ ರೀನಲ್ ಸೈನ್ಸಸ್, ಫೋರ್ಟಿಸ್ ಆಸ್ಪತ್ರೆ ಬೆಂಗಳೂರು. ಈ ದಿನ ನಾವು ಡಾವಿಂಚಿ ರೋಬೋಟ್ ಆವಿಷ್ಕಾರವನ್ನು ಉಪಯೋಗಿಸಿಕೊಂಡು ಸಕ್ಸಸ್ಫುಲ್ಲಾಗಿ 3,000 ಶಸ್ತ್ರಚಿಕಿತ್ಸೆಯನ್ನು ನಮ್ಮ ಕನ್ನಡ ಜನತೆಗೆ ಹಾಗೂ ದೇಶ ವಿದೇಶದಿಂದ ಹೊರಭಾಗದಿಂದ ಬಂದಿರೋ ಪೇಷಂಟ್ಗಳಿಗೆ ಉತ್ತಮ ದರ್ಜೆಯ ಗುಣವನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಂಡಿದ್ದೇವೆ. ಇದೇ ದೇಶದಲ್ಲಿ ಅತಿಶಯ ಕಮ್ಮಿ ವೇಳೆಯಲ್ಲಿ 3,000 ಆಗಿರೋ ಒಂದು ಪ್ರಸಂಗದಲ್ಲಿ ಈ ದಿನ ಈ ಒಂದು CME ಹೂಡಿಕೊಂಡಿದ್ದೇವೆ. ಇದನ್ನು ಸಪೋರ್ಟ್ ಮಾಡೋದಕ್ಕೆ ನಮ್ಮ ಭಾಗ್ಯಕ್ಕೆ ಆನರಬಲ್ ಡಾಕ್ಟರ್ ಮಿಸ್ಟರ್ UT ಖಾದರ್, ನಮ್ಮ ಮಿನಿಸ್ಟರ್ ಫಾರ್ ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ ಹೆಲ್ತ್ ಅವ್ರು ಬಂದಿದ್ದಾರೆ. ಈ ರೀತಿ ರೋಬೋಟ್ ಶಸ್ತ್ರಚಿಕಿತ್ಸೆ ಕಮ್ಮಿ ದರದಲ್ಲಿ ಇನ್ಶೂರೆನ್ಸ್ ಮೂಲಕ ಕ್ಯಾಶ್ಲೆಸ್ ಮಾಡೋದರಿಂದ ಗೌರ್ಮೆಂಟ್ ವತಿಯಿಂದ ಪೇಷಂಟ್ಗಳಿಗೆ ಸಹಾಯ ಮಾಡೋದಕ್ಕೆ ಅತಿಶಯವಾಗಿ ಸುಲಭ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಆಗಿದೆ. ಬರೋ ವರ್ಷದಲ್ಲಿ ಬೆಂಗಳೂರು ನಗರದ 7 ಫೋರ್ಟಿಸ್ ಆಸ್ಪತ್ರೆಯಲ್ಲಿ 5 ರೋಬೋಟನ್ನು ಉಪಯೋಗಿಸ್ಕೊಂಡು 1,500 ಪರ್ ಇಯರ್ಗಿಂತ ಜಾಸ್ತಿ ಮಾಡೋ ಅವಕಾಶ ಇದೆ. ಬ್ಯಾಂಗ್ಳೂರ್ ಹಸ್ ಬಿಕಮ್ ದ ಫೋಕಸ್ ಆಫ್ ರೊಬಾಟಿಕ್ ಸರ್ಜರಿ ಇನ್ ದ ವರ್ಲ್ಡ್. ಆದರೆ ನಮ್ಮ ಬೆಂಗಳೂರಿನಲ್ಲೇ ನಮ್ಮ ಜನಕ್ಕೆ ಸಹಾಯ ಮಾಡೋಕ್ಕೆ ಒಂದು ವಂಡರ್ಫುಲ್ ಅಪರ್ಚುನಿಟಿ ಸಿಕ್ಕಿದೆ. ನಮಸ್ಕಾರ, ನಾನು ಡಾಕ್ಟರ್ ರುಬೀನಾ ಶಾನವಾಜ್ ಅಂತ ಫೋರ್ಟಿಸ್ ಹಾಸ್ಪಿಟಲ್ನಲ್ಲಿ ಇದು ಅಡಿಷನಲ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಯೂರೋಗೈನಕಾಲಜಿ ಆ್ಯಂಡ್ ರೊಬಾಟಿಕ್ ಸರ್ಜರಿನಲ್ಲಿ ಇದ್ದೀನಿ. ಸೊ ಇದು ಇವತ್ತು ನಮ್ಮದು ಎಲ್ಲರೂ ಸೇರಿಸಿ 3,000 ರೊಬಾಟಿಕ್ ಸರ್ಜರಿ ಮುಗೀತು ಇದು ಹಾಸ್ಪಿಟಲ್ನಲ್ಲಿ. ಅದು ತುಂಬನೇ ಒಂದು ಸ್ಪೆಷಲ್ ಒಕೇಶನ್ ನಮ್ಮದು ಎಲ್ಲರದು. ಸೊ ಅದಕ್ಕೆ ಒಂದು CME ಅಂತ ನಮ್ಮ ಎಲ್ಲ ಡಾಕ್ಟರ್ಸು ಕರೆದುಬಿಟ್ಟು ಒಂದು ಎಲ್ಲರಿಗೂ ಹೇಗೆ ಮಾಡೋದು, ಏನೇನು ಚಾಲೆಂಜಸ್ ಇದೆ, ಹೇಗೆ ಇದು ಆಪ್ರೇಷನ್ನಲ್ಲಿ ನಮಗೆ ಕಂಫರ್ಟ್ ಸಿಗುತ್ತೆ, ಪೇಷಂಟ್ಗೆ ಏನೇನು ಅಡ್ವಾಂಟೇಜಸ್ ಇದೆ, ಇದು ಎಲ್ಲ ನಾವು ಎಲ್ಲರಿಗೂ ಕಲಿಸ್ಕೊಳ್ಳೋಕ್ಕೆ ಈ CME ಮಾಡಿದ್ದೀವಿ. ಇದರಲ್ಲಿ ನಮ್ಮ ಪೇಷಂಟ್ಸ್ಗೆಲ್ಲ ಏನೇನು ಅಡ್ವಾಂಟೇಜಸ್ ಸಿಗುತ್ತೆ, ಬೇಗ ಮನೆಗೆ ಹೋಗೋಕ್ಕಾಗತ್ತೆ, ಒಂದು ದಿನದಲ್ಲಿಯೇ ದೊಡ್ಡದು ಆಪ್ರೇಷನ್ ಎಲ್ಲ ಮಾಡಬೇಕಾಗತ್ತೆ, ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗ್ಬೋದು, ನಾರ್ಮಲ್ ಓಡಾಡ್ಬೋದು, ಏನು ನಾರ್ಮಲ್ ಫುಡ್ ತಗೊಳ್ಬೋದು, ಬೇರೆ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅದಕ್ಕೆ ಈ ಸರ್ಜರಿದು ಅಡ್ವಾಂಟೇಜಸ್ ಎಲ್ಲ ಹೇಳೋಕ್ಕೆ ಅದು ನಿಮ್ಗೆಲ್ಲರಿಗೂ ಗೊತ್ತಾಗಬೇಕು, ಜನರಲ್ ಪಬ್ಲಿಕ್ ಗೊತ್ತಾಗಬೇಕು ಈ ಥರ ಒಂದು ಟೆಕ್ನಾಲಜಿ ಇದೆ, ಇದ್ರ ಬಗ್ಗೆ ಇದೆಲ್ಲ ಮಾಡ್ಬೋದು ಅಂತ. ಸೊ ಅದಕ್ಕೆ ಈ ಕಾನ್ಫರೆನ್ಸು ಇದೆಲ್ಲ ಮಾಡಿದ್ವಿ. ಡಾಕ್ಟರ್ ರುಬೀನಾ ಶಾನವಾಜ್ ಅಂತ.